ಕೇಂದ್ರದಲ್ಲಿ ಅಂದರೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಜೆಪಿಯಿಂದ ಕಸರತ್ತು ಅಂತೂ ಜೋರಾಗಿ ನಡೀತಾ ಇದೆ. ಸೊ ದೆಹಲಿಯಲ್ಲಿ ಇವತ್ತು ನೂತನ ಸಂಸದರ ಸಭೆ ಇರುತ್ತೆ. ಸೊ ದೆಹಲಿಯಲ್ಲಿ ಬಿಜೆಪಿಯ ಸಂಸದೀಯ ಪಕ್ಷದ ಸಭೆ ಮಾಡಲಾಗುತ್ತೆ. ಸಂಸದೀಯ ನಾಯಕರಾಗಿ ಇವತ್ತು ಮೋದಿಯವರು ಆಯ್ಕೆ ಆಗ್ತಾರೆ. ಸೊ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಸೊ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ನಡೀತಾ ಇರುವಂಥ ಕಸರತ್ತು ಬಿಜೆಪಿ ಕಡೆಯಿಂದ. ಈಗ ಬಹುಮತ ಸಿಕ್ಕಿದೆ. ಸೊ ಬೇರೆಯವರ ಸಹಾಯ ಬೇಕು. ಈಗ ಬೇರೆ ನಾಯಕರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸರಳ ಬಹುಮತದೊಂದಿಗೆ ಈ ಸರ್ಕಾರ ರಚನೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇದ್ದಾರೆ 3ನೇ ಬಾರಿಗೆ. ಸೊ ದೆಹಲಿಯಲ್ಲಿ ಇವತ್ತು ನೂತನ ಸಂಸದರ ಸಭೆ ಇರುತ್ತೆ. ಸೊ ದೆಹಲಿಯಲ್ಲಿ ಬಿಜೆಪಿಯ ಸಂಸದೀಯ ಪಕ್ಷದ ಸಭೆ ಮಾಡಲಾಗುತ್ತೆ. ಸಂಸದೀಯ ನಾಯಕರಾಗಿ ಮೋದಿಯವರು ಕೂಡ ಆಯ್ಕೆ ಆಗ್ತಾರೆ. ಸೊ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯುತ್ತೆ. ನಿನ್ನೆ ಕೂಡ ಮಹತ್ವದ ಸಭೆ ಇತ್ತು. ಅಂದರೆ ಗೆದ್ದಿರುವಂತಹ ನಾಯಕರ ಜೊತೆ ಸಭೆ ಮಾಡಲಾಗಿತ್ತು. ಆ ಸಭೆಯಲ್ಲಿ ಎಲ್ಲ ನಾಯಕರು ಕೂಡ ಅಂದರೆ ಈ NDA ಮಿತ್ರ ಪಕ್ಷಗಳು ಏನಿತ್ತವಲ್ಲ, ಸೊ ಅವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟರು, ಬೆಂಬಲವನ್ನು ವ್ಯಕ್ತಪಡಿಸಿದರು. ಸೊ ಹಾಗಾಗಿ ಅವರ ಬೆಂಬಲದೊಂದಿಗೆ, ಅವರ ಸಹಕಾರದೊಂದಿಗೆ ಸೊ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಿದ್ದಾರೆ 3ನೇ ಬಾರಿಗೆ ನರೇಂದ್ರ ಮೋದಿಯವರು. ಸೊ 8ನೇ ತಾರೀಕಿಗೆ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ, ಪ್ರಮಾಣ ವಚನ ಇರುತ್ತೆ. ಸೊ ಇವತ್ತು ದೆಹಲಿಯಲ್ಲಿ ನೂತನ ಸಂಸದರ ಸಭೆ ಮಾಡಲಾಗತ್ತೆ. ದೆಹಲಿಯಲ್ಲಿ ಬಿಜೆಪಿ ಸಂಸದೀಯ ಪಕ್ಷದ ಸಭೆ ಇರುತ್ತೆ. ಸೊ ಸಂಸದೀಯ ನಾಯಕರಾಗಿ ಇವತ್ತು ಮೋದಿಯವರು ಕೂಡ ಆಯ್ಕೆ ಆಗ್ತಾರೆ. ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಅಂದರೆ ಗೆದ್ದಿರುವಂತಹ ಸಂಸದರ ಜೊತೆ ಸಭೆ ಮಾಡಲಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.